ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಿರೋದು. ಸುಖಿ ಭವ ಡೈಲಿ ವಿಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮೊನ್ನೆ ತಾನೇ ಹುಣ್ಣಿಮೆ ದಿನ ನಾನು ಬೆಂಗಳೂರಲ್ಲಿರುವಂಥ ಗವಿಪುರಂ ಗುಟ್ಟಳ್ಳಿ ಹತ್ರ ಇರೋವಂಥ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿದ್ದೆ. ಆವಾಗ ನಾನು ಆ ದೇವಸ್ಥಾನದ ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ ನೋಡಿ, ನೀವು ನೋಡ್ತಾ ಇರ್ಬೋದು, ನಾನು ಮಾತಾಡ್ತಾ ಇದ್ದೀನಿ. ನನ್ನ ಬೆನ್ನಿಂದೆ ಇರೋವಂಥದ್ದೇ ಗವಿಪುರಂ ಗುಟ್ಟಳ್ಳಿಯಲ್ಲಿರುವಂಥ ಭದ್ರಕಾಳಿ ಟೆಂಪಲ್ಲು. ತುಂಬ ವಿಶೇಷವಾಗಿದೆ ಸ್ನೇಹಿತರೆ. ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂದರೆ, ಆರೋಗ್ಯದ ಸಮಸ್ಯೆ ಏನಾದರೂ ಇದೆ ಅಂತ ಅಂದರೆ, ಅಥವಾ ಶತ್ರುಗಳ ಕಾಟ ಏನಾದರೂ ಇದೆ ಅಂತ ಅಂದರೆ, ಮಾಟ ಮಂತ್ರದ ಪ್ರಭಾವ ಇದೆ ಅಂದರೆ, ಹುಣ್ಣಿಮೆ ದಿನ ಇಲ್ಲಿ ಅಮ್ಮನವ್ರಿಗೆ ಅಂದರೆ ಭದ್ರಕಾಳಿ ಅಮ್ಮನವ್ರಿಗೆ ಮಾಡಿದಂತಹ ಅಭಿಷೇಕದ ನೀರನ್ನು ದೇವಿ ಹತ್ರ ಕುಂಡಿಸ್ಬಿಟ್ಟು, ಅಂದರೆ ಬಂಡೆಲಿ ಮೂಡಿ ಬಂದಿದೆ ದೇವಿ, ಆ ದೇವಿ ಹತ್ರ ಪ್ರೋಕ್ಷಣೆ ಮಾಡಿ ಅಭಿಷೇಕ ಮಾಡಿದಂತಹ ನೀರನ್ನು ನಮ್ಮ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ. ಅದರಿಂದ ನಮ್ಮಲ್ಲಿ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳಿದ್ದರೆ, ಶತ್ರುಗಳ ಕಾಟ ಇದ್ದರೆ, ಮಾಟ ಮಂತ್ರ ದೋಷಗಳಿದ್ದರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅದರಲ್ಲೂ ಹುಣ್ಣಿಮೆ ದಿನ ವಿಶೇಷವಾದ ಪೂಜೆ ಮಾಡಿರ್ತಾರೆ. ಆವತ್ತಿನ ದಿನ ನಾವೇನಾದರೂ ಅಮ್ಮನವರಿಗೆ ಅಭಿಷೇಕ ಮಾಡಿದಂತಹ ಪ್ರೋಕ್ಷಣೆ ನೀರನ್ನು ನಾವು ಹಾಕ್ಕೊಳ್ಳೋದ್ರಿಂದ ರಾಹು ಕೇತುಗಳ ಕಾಟ ಇದ್ದರೆ ಮತ್ತು ಶತ್ರುಗಳ ಕಾಟ ಇದ್ದರೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಆಮೇಲೆ ಇನ್ನೊಂದು ಏನು ವಿಶೇಷ ಅಂದರೆ, ಈ ದೇವಸ್ಥಾನದಲ್ಲಿ ನೀವೇನಾದ್ರೂ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಶತ್ರುಗಳ ಸಮಸ್ಯೆ ಇದೆ, ಮಾಟ ಮಂತ್ರದ ಸಮಸ್ಯೆ ಇದೆ, ನಮ್ಮವರೇ ನಮಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ, ನೀವು ಈ ದೇವಸ್ಥಾನದಲ್ಲಿ ಬೀಗ ಹಾಕೋ ಪದ್ಧತಿ ಇದೆ ಅಂದರೆ, ಅಲ್ಲೇ ಅಂಗಡಿ ಇದೆ, ಆ ಅಂಗಡೀಲಿ ನೀವು ಬೀಗನ ಕೊಂಡ್ಕೊಂಡು ಆ ಬೀಗನ ನೀವು ಏನು ಮಾಡಬೇಕು ಅಂದರೆ, ಅದನ್ನು ತಗೊಂಡೋಗಿ ಅಲ್ಲಿ ದೇವರ ಎದುರಿಗೆ ಪ್ರಾರ್ಥನೆ ಮಾಡಿ, ಅಲ್ಲಿ ಆ ಶತ್ರುಗಳ ಹೆಸರುಗಳನ್ನ ಹೇಳ್ಬಿಟ್ಟು, ನೋಡಿ ಕಾಣಿಸ್ತಾ ಇದೆ, ಆ ಶತ್ರುಗಳ ಹೆಸರನ್ನ ಹೇಳ್ಬಿಟ್ಟು ನೀವು ಅಲ್ಲಿ ಬೀಗ ಹಾಕಿ ಬರೋದ್ರಿಂದ ಶತ್ರುಗಳು ಲಾಕ್ ಆಗ್ತಾರೆ, ಶತ್ರುಗಳ ಸಮಸ್ಯೆ ನಿವಾರಣೆ ಆಗುತ್ತೆ. ಆಮೇಲೆ ನಿಮ್ಮ ಜೀವನದಲ್ಲಿ ನಿಂತೋಗಿರೋಂಥ ಎಷ್ಟೋ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಆಮೇಲೆ ಇನ್ನೇನು ಮುಖ್ಯವಾದ ವಿಷಯ ಅಂದರೆ, ಅಲ್ಲಿ ನಿಮಗೆ ಏನಾದ್ರೂ ಶಾಸ್ತ್ರ ಅಂದರೆ ನಿಮ್ಮ ಜೀವನದಲ್ಲಿ ಆಗು ಹೋಗುಗಳು ಏನಾಗುತ್ತೆ ಅಂತ ತಿಳಿಬೇಕು ಅಂದರೆ ಅಲ್ಲಿ ಶಾಸ್ತ್ರ ಹೇಳೋ ಪದ್ಧತಿ ಕೂಡ ಇದೆ. ಆಮೇಲೆ ಇನ್ನೇನು ನೋಡ್ಬೋದು ಅಂದರೆ, ಈ ದೇವಸ್ಥಾನದಲ್ಲಿ ಬಂಡೆಯಲ್ಲಿ ಮೂಡಿರೋ ಅಂಥ ದೇವಿ ಇರೋದ್ರಿಂದ ದೇವರ ದರ್ಶನ ಮಾಡಿದಿಂದೆ ಅಲ್ಲಿ ಒಂದು ಉದ್ಭವ ಆಗಿರೋ ಬಂಡೆ ಇದೆ. ಅಲ್ಲಿ ನೀವು ಕಾಯಿನ್ ಏನಾದ್ರೂ ಆನೆ ಗುರುತಿಂದ ಅದನ್ನು ಮಾಡಿದ್ದಾರೆ. ಅಲ್ಲಿ ನೀವು ₹1 ಕಾಯಿನನ್ನು ನೀವು ಅಣಿಸಿದ್ದೆ ಆದರೆ ಅದು ನಿಮ್ಮ ಕೆಲಸ ಆಗುತ್ತೆ ಅಂದರೆ ಮಾತ್ರ ಅಲ್ಲಿ ಕಾಯಿನ್ ಕಚ್ಕೊಳ್ಳುತ್ತೆ. ಆಮೇಲೆ ನೀವು ಇನ್ನೇನು ಮಾಡ್ಬೋದು ಅಂದರೆ, ನೋಡಿ ಇಲ್ಲಿ ತೋರಿಸ್ತಿದ್ದೀನಿ, ಇಲ್ಲಿ ನಿಮ್ಗೆ ಏನಾದ್ರೂ ಮಾಟ ಮಂತ್ರದ ಪ್ರಭಾವ ಇದೆ, ನಮಗೆ ತಡೆ ಹೊಡೆದು ಅಂದರೆ ನಮಗೆ ಕೆಲಸಗಳೆಲ್ಲ ಕಟ್ಟಾಕ್ದಂಗೆ ಆಗಿದೆ ಅಂತ ಅನ್ನೋರು ಇಲ್ಲಿ ಮಾಟ ಮಂತ್ರ ಮಾಡಿರೋರಿಗೆ ಕಟ್ಟನ್ನು ಹೊಡೆಸ್ತಾರೆ. ಇಲ್ಲಿ ನೀವು ಕಟ್ಟು ಕೂಡ ಹೊಡಿಬೋದು. ಆಮೇಲೆ ನೀವು ಈ ಊಟದ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಹುಣ್ಣಿಮೆ ದಿನ ನೀವು ಬರೋದ್ರಿಂದ ನಿಮಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಆಮೇಲೆ ನೀವು ಶುಕ್ರವಾರ ಬರ್ಬೋದು, ಮಂಗಳವಾರ ಬರ್ಬೋದು. ಆಮೇಲೆ ಪ್ರತಿ ಶುಕ್ರವಾರ ಮಂಗಳವಾರ ಪ್ರತಿದಿನ ಟೈಮಲ್ಲಿ ಅಲ್ಲಿನ ಭಕ್ತರು ನಿಂಬೆಹಣ್ಣಿನ ದೀಪ ಕೂಡ ಹಚ್ಚುತ್ತಾ ಇರ್ತಾರೆ, ಬೆಲ್ಲದ ದೀಪದ ಆರತಿ ಕೂಡ ಮಾಡ್ತಾ ಇರ್ತಾರೆ. ಆಮೇಲೆ ವಿಶೇಷವಾಗಿ ನಿಮ್ಗೇನಾದ್ರೂ ಹುಣ್ಣಿಮೆ ದಿನ ಬರ್ತೀವಿ ಅಂದರೆ ತುಂಬ ರಶ್ ಇರುತ್ತೆ ದೇವಸ್ಥಾನ. ಬೆಳಗ್ಗೆಯಿಂದ ಸಂಜೆವರೆಗೂ ರಶ್ ಇರುತ್ತೆ. ರಾತ್ರಿ ಹೊತ್ತು 7 ಗಂಟೆ ತನಕ ಊಟದ ಫೆಸಿಲಿಟೀಸ್ ಮಾತ್ರ ಇರುತ್ತೆ. ಆದರೆ ನೀವು ಹುಣ್ಣಿಮೆ ದಿನ ಬರೋರು, ದೂರದ ಊರುಗಳಿಂದ ಬರೋ ಅಂಥವ್ರು ಬೇಗ ಬರಬೇಕಾಗುತ್ತೆ. ಯಾಕಂದರೆ ಬೇಗ ಬಂದು ನೀವು ದರ್ಶನ ಮಾಡ್ಕೊಂಡು ಹೋದರೆ ನಿಮಗೆ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೇನು ಅಂತ ಅಂದರೆ, ಇಲ್ಲಿಗೆ ಮುಖ್ಯವಾಗಿ ನೀವೇನಾದ್ರೂ ಬರ್ತೀನಿ ಅಂತ ಅಂದರೆ ನೀವು ಗಾಂಧಿ ಬಜಾರ್ ಅಂತ ಇರುತ್ತೆ, ಅಲ್ಲಿ ಇಳ್ಕೊಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ನೀವು ರಾಮಕೃಷ್ಣ ಆಶ್ರಮ ಮಠ ಅಂತ ಸಿಗುತ್ತೆ, ಅಲ್ಲಿ ಇಳ್ಕೊಬೋದು. ಅಲ್ಲಿಂದ ನೀವು ಇಳ್ಕೊಂಡು ಆಟೋದಲ್ಲಿ ಬರ್ಬೋದು. ವೆಹಿಕಲ್ಸ್ ಇದೆ ನಿಮ್ಮದೇ ಓನ್ ಅಂದರೆ ಆರಾಮಾಗಿ ದೇವಸ್ಥಾನದ ಹತ್ರ ಬರ್ಬೋದು. ತುಂಬ ಈಸಿ ಅಂತ ಅಂದರೆ ಗಾಂಧಿ ಬಜಾರ್ ಕಡೆಯಿಂದ ಬರೋದ್ರಿಂದ ಮತ್ತು ರಾಮಕೃಷ್ಣ ಆಶ್ರಮ ಕಡೆಯಿಂದ ಬರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಈ ದೇವಸ್ಥಾನದಲ್ಲಿ ಅಮ್ಮನವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತಂದರೆ, ನೀವು ಅಮ್ಮನವ್ರನ್ನ ನೋಡ್ತಾ ಇದ್ದರೆ ಮತ್ತೆ ನೋಡಬೇಕು ಅನ್ಸುತ್ತೆ, ಅಷ್ಟು ಮುದ್ದಾಗಿದ್ದಾರೆ. ಆಮೇಲೆ ಇಲ್ಲಿ ನೀವು ಅಂದ್ಕೊಂಡಿರ್ಬೋದು ಭದ್ರಕಾಳಿ ಅಂತ ಅಂದರೆ, ಇಲ್ಲಿ ಅಮ್ಮನವರು ಉಗ್ರ ರೂಪದಲ್ಲಿಲ್ಲ, ಅಮ್ಮನವರು ಇಲ್ಲಿ ಶಾಂತ ರೂಪದಲ್ಲಿದ್ದಾರೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಕಾಳಿ ಅಂದರೆ ನಮಗೆ ಗೊತ್ತು, ಜುಟ್ಟೆಲ್ಲ ಬಿಟ್ಕೊಂಡಿರ್ತಾರೆ, ನಾಲ್ಗೆ ಚಾಚಿರ್ತಾರೆ, ಆ ಥರ ಇರ್ತಾರೆ. ಆದರೆ ಇಲ್ಲಿರುವಂಥ ಅಮ್ಮನವರು
ಸೌಮ್ಯ ರೂಪದಲ್ಲಿರುವಂಥದ್ದು. ತುಂಬಾ ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗಬೇಕು, ನಿಂತೋಗಿರೋಂಥ ಕೆಲಸಗಳೆಲ್ಲ ಆಗಬೇಕು ಅಂದರೆ ಒಮ್ಮೆ ನೀವು ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆಮೇಲೆ ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಈ ದೇವಿ ಹತ್ರ ಬಂದು, ನೀವು ಬಂಡೆ ಮಹಾಕಾಳಿ ದೇವಿ ಹತ್ರ ಬಂದು ಅಲ್ಲಿ ನೀರು ಹಾಕ್ಸ್ಕೊಂಡು ಹೋಗೋದ್ರಿಂದ ಸಂತಾನ ಪ್ರಾಪ್ತಿ ಕೂಡ ಆಗುತ್ತೆ. ಇಲ್ಲಿ ಶೀಘ್ರವಾಗಿ ಮದುವೆ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಇಲ್ಲಿ ಬಂದು ದೇವಿ ಹತ್ರ ಬಂದು ನೀವು ನೀರನ್ನು ಹಾಕ್ಸ್ಕೊಂಡು ಹೋಗೋದ್ರಿಂದ ಸಂತಾನ ಪ್ರಾಪ್ತಿ ಕೂಡ ಆಗುತ್ತೆ. ಆಮೇಲೆ ನಿಮ್ಗೇನಾದ್ರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಅದು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಕೋರ್ಟ್ ಕಚೇರಿ ಕೆಲಸಗಳೆಲ್ಲ ನಿಂತೋಗ್ಬಿಟ್ಟಿದೆ, ಅಥವಾ ನಮ್ಮ ಕೆಲಸ ಕಾರ್ಯಗಳು ನಾವೇನೋ ಒಂದು ಅಂದ್ಕೊಂಡಿದ್ದೀವಿ, ಆ ಕೆಲಸಗಳು ನಮಗೆ ಶಾಶ್ವತವಾಗಿ ನಿಂತೋಗಿದೆ, ಮುಂದಕ್ಕೆ ಮೂವ್ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಈ ದೇವಿನ ದರ್ಶನ ಮಾಡ್ಬೋದು. ಅದರಲ್ಲೂ ನೀವು ಶುಕ್ರವಾರ ಮಂಗಳವಾರ ಸಮಯದಲ್ಲಿ ಬಂದರೆ ಆರಾಮಾಗಿ ದರ್ಶನ ಮಾಡ್ಬೋದು. ಮಿಕ್ಕಿದ ದಿನಗಳಲ್ಲಿ ಅಂದರೆ ಹುಣ್ಣಿಮೆ ದಿನ ಮಾತ್ರ ಸ್ವಲ್ಪ ರಶ್ ಇರುತ್ತೆ, ತುಂಬಾ ರಶ್ ಇರುತ್ತೆ. ಅಮಾವಾಸ್ಯೆ ದಿನವೂ ರಶ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆಮೇಲೆ ನೀವು ಇನ್ನೇನು ಮಾಡ್ಬೋದು ಅಂತಂದರೆ, ಇಲ್ಲಿ ನೀವು ಬಂದರೆ ಹುಣ್ಣಿಮೆ ದಿನ ಕ್ಯೂ ಪದ್ಧತಿ ಇರುತ್ತೆ. ಅಂದರೆ ಬೆಳಗ್ಗೆನೇ ನೀವು ಕ್ಯೂ ನಿಂತ್ಕೊಂಡ್ರೆ ಮಿನಿಮಮ್ ಒಬ್ಬೊಬ್ಬರಿಗೆ ಮಧ್ಯಾಹ್ನ ತನಕ ನೀವು ಸರತಿ ಸಾಲಲ್ಲಿ ನಿಂತ್ಕೊಂಡು ಹೋಗ್ಬೋದು. ಇಲ್ಲ ನಾವು ಟಿಕೆಟ್ ಕೊಟ್ಟು ಹೋಗ್ತೀವಿ ಅಂದರೆ ಒಬ್ಬೊಬ್ಬರಿಗೆ 100 ರೂಪಾಯಿ 200 ರೂಪಾಯಿ ಕೂಡ ಈಸ್ಕೊತಾರೆ. ಶಾರ್ಟ್ಕಟ್ಟಲ್ಲಿ ನಿಮಗೆ ಬಿಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ನಿಮಗೆ ಇನ್ನೇನು ಮುಖ್ಯವಾಗಿ ಅಂದರೆ ನೋಡಿ, ಅಮ್ಮನವ್ರು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಅಮ್ಮನವ್ರು ಎಷ್ಟು ಮುದ್ದಾಗಿದ್ದಾರೆ. ಮತ್ತು ಇಲ್ಲಿರೋ ಅಮ್ಮನವರು ನಾವು ಏನೇ ಕೇಳ್ಕೊಂಡ್ರು ಖಂಡಿತವಾಗ್ಲೂ ಬೇಗ ಸಿದ್ಧಿಸ್ತಾರೆ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಬಂದಿರೋಂಥ ಸೆಲೆಬ್ರಿಟಿಗಳಾಗಿರ್ಬೋದು, ಎಲ್ಲ ಸೆಲೆಬ್ರಿಟಿಗಳು ಬಂದೋಗಿದ್ದಾರೆ. ಜೀವನದಲ್ಲಿ ಸೋತೋಗ್ಬಿಟ್ಟಿದ್ದೀವಿ ಅಂತ ಅಂದಾಗ, ನಮಗೆ ಗೆಲುವು ಇಲ್ಲ ಅಂತ ಅಂದಾಗ ನೀವು ಒಂದು ಸಾರಿ ಅಮ್ಮನವರ ಹತ್ರ ದರ್ಶನ ಮಾಡೋದ್ರೆ ನಿಮಗೆ ಮನಸ್ಸು ಪರಿವರ್ತನೆ ಆಗುತ್ತೆ. ಅಕಸ್ಮಾತ್ ಮಾನಸಿಕವಾಗಿ ನಾವೇನಾದರೂ ಕುಗ್ಗೋಗಿದ್ರೆ, ಸೋಲನ್ನ ಅನುಭವಿಸಿ ನಮಗಿನ್ಯಾರೂ ಇಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ನಾವು ಈ ದೇವಿ ದರ್ಶನನ ಮಾಡಿದ್ರೆ ಖಂಡಿತವಾಗ್ಲೂ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತೀನಿ. ಸಾಧ್ಯವಾದಷ್ಟು ಇಲ್ಲಿ ಒಂದು ಕುಂಭ ಕೂಡ ಇದೆ. ಆ ಕುಂಭದಲ್ಲಿ ನೀವು ಬಂದು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೋ ಇಲ್ವಾ ಅಂತ ಹೇಳಿ ನೀವು ಪರೀಕ್ಷೆ ಮಾಡಿದಾಗ ಅದೇನಾದ್ರೂ ಆ ಕುಂಭದ ಮುಖಾಂತರ ನಿಮಗೆ ಕೈಗಳು ಮುಂದೆ ಬಂದು ಅದು ನಿಮಗೆ ಆಗುತ್ತೆ ಅಂದರೆ ಮಾತ್ರ ದೇವಿ ಮುಂದೆ ಹೋಗೋ ಥರ ಮಾಡ್ತಾರೆ, ಇಲ್ಲಾಂದರೆ ಹೋಗಲ್ಲ ಅಂತ ಅಲ್ಲಿನ ಜನ ಎಲ್ಲ ಹೇಳ್ತಿದ್ರು. ತುಂಬಾ ಸತ್ಯ ಇದೆ ಅಂತೆ. ಆ ಕುಂಭದಲ್ಲಿರೋಂಥ ಶಕ್ತಿನೇ ಹೇಳುತ್ತಂತೆ ನಿಮಗೆ ಕೆಲಸ ಆಗುತ್ತಾ ಆಗಲ್ವ ಅಂತ. ನೋಡಿ, ಅದರ ಕೂಡ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಸಾಧ್ಯವಾದರೆ ಒಂದು ಸಾರಿ ನೀವು ಈ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಬಂದು ಹೋಗಿ. ಅದರಲ್ಲೂ ಮುಖ್ಯವಾಗಿ ಇನ್ನೇನು ಆಷಾಢ ಸ್ಟಾರ್ಟ್ ಆಗಿದೆ, ಆಗಲೇ ಸ್ಟಾರ್ಟ್ ಆಗಿದೆ. ಈ ಶುಕ್ರವಾರ ಸಮಯಗಳಲ್ಲಿ, ಮಂಗಳವಾರದ ಸಮಯಗಳಲ್ಲಿ ನೀವು ಈ ದೇವಿನ ದರ್ಶನ ಮಾಡೋದ್ರ ಜೊತೆ ನಿಂಬೆಹಣ್ಣಿನ ದೀಪನ ನೀವು ಆರಾಧನೆ ಮಾಡ್ಬೋದು. ಅದರಲ್ಲೂ ನಿಂಬೆಹಣ್ಣಿನ ಹಾರ ಕೂಡ ಹಾಕ್ಬೋದು. ಆಮೇಲೆ ನೀವು ಬೆಲ್ಲದ ದೀಪದ ಆರಾಧನೆ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ನೀವು ಇನ್ನೇನು ಮಾಡ್ಬೋದು ಅಂತಂದರೆ ಸ್ನೇಹಿತರೆ, ಬೂದುಗುಂಬಳಕಾಯಿ ದೀಪ ಕೂಡ ಹಚ್ಬೋದು. ತುಂಬ ವಿಶೇಷವಾಗಿದೆ. ಅದರಲ್ಲೂ ಭದ್ರಕಾಳಿ ದೇವಸ್ಥಾನಗಳಲ್ಲಿ ಅಥವಾ ಕಾಲಭೈರವನ ದೇವಸ್ಥಾನಗಳಲ್ಲಿ ನಿಮಗೆ ಶತ್ರು ಸಮಸ್ಯೆ ಇದೆ ಅಂದಾಗ ಬೂದುಗುಂಬಳಕಾಯಿ ದೀಪನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಏನಾದರೂ ದೋಷಗಳಿದ್ದರೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳು ನಿಂತೋಗಿದ್ದರೆ ಅದು ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಇನ್ನೇನು ಮಾಡ್ಬೋದು ಅಂತಂದರೆ, ನಿಮ್ಗೆ ಏನಾದ್ರೂ ನಿಮಗೆ ಇಂಥವರೇ ನಮಗೆ ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ, ನಮ್ಮ ಜೀವನದಲ್ಲಿ ನಮಗೆ ಇಂಥವರೇ ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ನಿಮಗೇನಾದರೂ ಹೆಸರುಗಳು ಗೊತ್ತಿದ್ದರೆ ಅಂಥವರು ನೀವು ಈ ದೇವಸ್ಥಾನಕ್ಕೆ ಹೋಗಿ ನೀವು ಆ ತ್ರಿಶೂಲ ಇದೆಯಲ್ಲ, ಆ ತ್ರಿಶೂಲದ ಹತ್ರ ನೀವು 3 ನಿಂಬೆಹಣ್ಣುಗಳನ್ನ ತೊಗೊಂಡೋಗ್ಬೇಕಾಗುತ್ತೆ. ಆ ನಿಂಬೆಹಣ್ಣುಗಳನ್ನ ನೀವು ನಿಮ್ಮ ಶತ್ರುಗಳ ಹೆಸರುಗಳನ್ನ ಹೇಳಿ ನೀವು ಆ ತ್ರಿಶೂಲಕ್ಕೆ ಚುಚ್ಚಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ಅಂದರೆ ಆರೋಗ್ಯ ಸಮಸ್ಯೆ ಇರ್ಬೋದು, ಶತ್ರುಗಳ ಕಾಟ ಇರ್ಬೋದು, ಅದನ್ನು ನೀವು ಅವರ ಹೆಸರುಗಳನ್ನ ಹೇಳಿ ತ್ರಿಶೂಲಕ್ಕೆ 3 ನಿಂಬೆಹಣ್ಣುಗಳನ್ನ ನೀವು ಚುಚ್ಚಿ ಬರೋದ್ರಿಂದ ಖಂಡಿತವಾಗ್ಲೂ ಶತ್ರುಗಳ ಕಾಟ ನಿಮಗೆ ನಿವಾರಣೆ ಆಗುತ್ತೆ. ನಿಂತೋಗಿರೋಂಥ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಸಾಧ್ಯವಾದಷ್ಟು ಏನು ಮಾಡಬೇಕು ಅಂತ ಅಂದರೆ, ಅಮ್ಮನವ್ರ ಹತ್ರ ಬರಬೇಕು ಅನ್ನುವಾಗ, ಇಲ್ಲ ನಾವು ಸಾಧ್ಯವಾದಷ್ಟು ಬೆಳಗಿನ ಜಾವದ ಹತ್ರ ಬರ್ತೀವಿ ಅಂತ ಅಂದರೆ ಬೆಳಗಿನ ಜಾವ ಬಂದು ನೀವು ಮಧ್ಯಾಹ್ನದಷ್ಟೊತ್ತಿಗೆ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು. ಆಮೇಲೆ ಸಾಧ್ಯವಾದಷ್ಟು ಇಲ್ಲಿ ಏನು ಅಂತ ಅಂದರೆ ತುಂಬ ರಶ್ ಇರುತ್ತೆ. ಎಷ್ಟು
ಅಂದರೆ ಹುಣ್ಣಿಮೆ ಅಮಾವಾಸ್ಯೆಲಂತೂ ನೀವು ಹೇಳೋಕ್ಕಾಗದಿರೋಂಥಷ್ಟು ರಶ್ ಇರುತ್ತೆ. ಊಟದ ಫೆಸಿಲಿಟಿ ಇರುತ್ತೆ. ಮಿಕ್ಕಿದ ದಿನಗಳಲ್ಲಿ ಊಟದ ವ್ಯವಸ್ಥೆ ಇರೋದಿಲ್ಲ. ಮಾಮೂಲಿ ಪ್ರಸಾದದ ವ್ಯವಸ್ಥೆ ಇರ್ಬೋದು ಅಷ್ಟೇ ನನಗೆ ಗೊತ್ತಿರೋ ಅಷ್ಟು. ಅದಕ್ಕೋಸ್ಕರ ನೀವು ಈ ಸುತ್ತಮುತ್ತ ಇರೋವಂಥವ್ರು, ಬೆಂಗಳೂರು ಸುತ್ತಮುತ್ತ ಇರೋವಂಥವ್ರು ಆಲ್ಮೋಸ್ಟ್ ನೋಡಿರ್ತಾರೆ. ಅಕಸ್ಮಾತ್ ನೋಡಿಲ್ಲ ಅಂದರೆ ಈ ಆಷಾಢ ಮಾಸದಲ್ಲಿ ನೀವು ಇಲ್ಲಿಗೆ ಬಂದು ಅಮ್ಮನವ್ರಿಗೆ ಸೇವೆನ ನೀವು ಮಾಡ್ಬೋದು ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ತುಂಬ ವಿಶೇಷವಾಗಿದ್ದಾರೆ ಅಮ್ಮನವರು. ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ಬಟ್ ನೀವೇ ಬಂದು ನೋಡಿದಾಗ ಗೊತ್ತಾಗುತ್ತೆ ಅಮ್ಮನವ್ರು ಎಷ್ಟು ಸುಂದರವಾಗಿದ್ದಾರೆ ಅಂತ. ಸ್ನೇಹಿತರೆ, ಸಾಧ್ಯವಾದಷ್ಟು ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವಿಡಿಯೋನ ಕವರ್ ಮಾಡಿದ್ದೀನಿ. ನಿಮಗೇನಾದರೂ ಬೇಕು, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಹನುಮಂತ ನಗರ ಅಲ್ಲೂ ಬಂದು ನೀವು ಆಟೋದಲ್ಲಿ ಬರ್ಬೋದು. ಗವಿಪುರಂ ಗುಟ್ಟಳ್ಳಿ ಹತ್ರನೂ ಬರ್ಬೋದು. ಸರಿನಾ ಸ್ನೇಹಿತರೆ? ಇಷ್ಟು ವಿಶೇಷವಾಗಿದೆ. ಆಮೇಲೆ ಇಲ್ಲಿ ಮುಖ್ಯವಾಗಿ ನಿಮಗೆ ಆಟೋ ಫೆಸಿಲಿಟೀಸ್ ಖಂಡಿತವಾಗ್ಲೂ ಇರುತ್ತೆ. ಬಸ್ ಫೆಸಿಲಿಟೀಸ್ ಅಂದರೆ ಅಲ್ಲೊಂದು ಇಲ್ಲೊಂದು, ಅಂದರೆ ಇದು ದೇವಸ್ಥಾನ ಒಳಗಡೆ ಏರಿಯಾದ ಒಳಗಡೆ ಇರೋದ್ರಿಂದ ಬಸ್ ರೂಟಲ್ಲಿ ಅಲ್ಲಿ ಬಸ್ಗಳು ಜಾಸ್ತಿ ಓಡಾಡೋದಿಲ್ಲ. ಅದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ಆಟೋದಲ್ಲೇ ಬರಬೇಕಾಗುತ್ತೆ. ಅಂದರೆ ಹೇಳಿದ್ನಲ್ಲ, ರಾಮಕೃಷ್ಣ ಆಶ್ರಮ ಇಲ್ಲ ಗಾಂಧಿ ಬಜಾರ್ ಹತ್ರ ನೀವು ಇಳ್ಕೊಂಡ್ರೆ ಅಲ್ಲಿಂದ ನೀವು ಬಸ್ ಅಲ್ಲಿ ತನಕ ಇರುತ್ತೆ. ನೀವು ಆಟೋದಲ್ಲಿ ಬರ್ಬೋದು ಅಂತ. ಕೇಳ್ಕೊಂಡಿದ್ದಾಗುತ್ತಾ ಅಲ್ಲ ಅಕ್ಕ? ಕೇಳ್ಕೊಂಡಿದ್ದಾಗುತ್ತಾ ಪಕ್ಕ? ಅಲ್ಲ, ನಿನಗೆ ಗೊತ್ತಾಗುತ್ತೆ. ಕೈ ಮುಂದೆ ಹೋದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ದೇವಶಾಸ್ತ್ರ ಕೇಳಕ್ ಹೋಗಲ್ವಾ? 500 1000 ಇಕ್ತೀರಾ, 100 ಎಲ್ಲ ಇಕ್ತೀರಾ. ಅದ್ರ ಬದಲು ಇಲ್ಲಿ ₹1 2 ರೂಪಾಯಿ 10 ರೂಪಾಯಿ ನಿಮ್ಗೆ ಹೋಗ್ತೆ ಬೇಕಾದ್ರೆ ಇಡ್ರಿ. ಅದೇ ತಗೊಂಡೋಗ್ಬೇಕಾದ್ರೆ ಉಂಡಿಗೂ ಹಾಕ್ರಿ. ಅಂದರೆ ಅಮ್ಮನವರೇ ಸ್ವತಃ ಇಲ್ಲಿ ಉತ್ತರ ಕೊಟ್ಬಿಡ್ತಾರೆ. ಅಮ್ಮನವರೇ ಇಲ್ಲೇ ಸ್ವತಃ ಇದ್ರಲ್ಲ. ಕೆಲವರಿಗೆ ಮೈ ಮೇಲೆ ಬಂದು ಬಿದ್ದೋಗ್ತಾರೆ. ಅವ್ರು ಅರಸ್ತಾರೆ, ಏನನ್ನ ಎಲ್ಲರಿಗೂ ಬೈತಾರೆ, ಏನೋ ಮಾಡ್ತಾರೆ. ಮೈ ಮೇಲೆ ಬರುತ್ತೆ, ಮೈಯೆಲ್ಲ ಬಿಸಿ ಬರುತ್ತೆ. ನಮ್ಮ ಮೈಯೆಲ್ಲ ಬಿಸಿ ಅನುಭವಗಳಾಗೈತೆ ನನಗೆ. ಸ್ನೇಹಿತರೆ ನೋಡಿ, ಇಲ್ಲಿ ಕುಂಭ ಇದೆ. ಈ ಕುಂಭದ ಹತ್ರ ನೀವು ಬಂದು ನೀವೇನಾದ್ರೂ ನಿಮ್ಮ ಮನಸ್ಸಲ್ಲಿ ಇಷ್ಟ ಅರ್ಥದ್ನ ಅಲ್ಲಿ ನೀವೇನಾದರೂ ಕೇಳ್ಕೊಂಡ್ರೆ ಆಗುತ್ತೆ ಅಂದರೆ ಮಾತ್ರ ಅದು ಮುಂದೆ ಬರುತ್ತೆ, ಇಲ್ಲ ಅಂದರೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ನೆರವೇರುತ್ತಾ ಇಲ್ಲ ಅಂತ ಕೇಳೋದಕ್ಕೆ ಎಷ್ಟು ಜನ ಕೇಳಿ